ಅಮೌಂಟ್ ಕೂಡ ರಿಕವರಿ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರಿತ್ತು, ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಮ್ಮ ಗೋಲ್ಡನ್ ಅವರ್ ಏನು ಹೇಳ್ತೀವಿ ಆ ತಕ್ಷಣ ನಾವು ರಿಪೋರ್ಟ್ ಮಾಡಿದ್ವಿ. ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತು ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳೋದಕ್ಕೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ನಾವು ಡಿಟೇಲ್ ಆಗಿ ಯಾವ ರೀತಿ ಆಯಿತು ಏನಾಯಿತು ನಾವು ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಆದರೂ ಇದು ಸೈಬರ್ ಕ್ರೈಮ್ದು ಒಂದು ಹೊಸ ಮೋಡಲ್ಸ್ ಇತ್ತು. ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಕೇಳಿದ್ರು, ಈ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡೀಟೇಲ್ಸ್ ಯಾರು ಆರೋಪಿ ಇದ್ದರು ಅವರು ಅದರಲ್ಲಿ ಅಂದರೆ ಅವ್ರ ನೆಸೆಸರಿ ಡೀಟೇಲ್ಸ್ ಎಲ್ಲ ಮೊಬೈಲ್ ಫೋನ್. ಸೊ ಇಂಥದ್ದು ಸಿಚುವೇಷನಲ್ಲಿ ನಾವು ಅಪೀಲ್ ಮಾಡ್ತೀವಿ. ಯಾವುದು ಒಂದು ಫಸ್ಟ್ ಇಂಥದಕ್ಕೆ ಸಿಕ್ಕಾಕೊಳ್ಬಾರ್ದು. ಎರಡನೇದು ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗಿದೆ. ಸರ್, ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ರಿಕವರಿ ಏನಾದರೂ ಆಗಿದೆ, ಒಟ್ಟು ಎಷ್ಟು ಅಮೌಂಟ್ ಕಳ್ಕೊಂಡಿದ್ದಾರೆ? 1.5 ಲಕ್ಷ ಅದು ಅಮೌಂಟ್ 1.5 ಲಕ್ಷ. ಮತ್ತು ಆರೋಪಿ ಅವರು ಯಾಕೆಂದರೆ ಏನಾಗಿದೆ ಇದರಲ್ಲಿ ಬೇರೆ ಬೇರೆ ಜನ ಇದ್ದಾರೆ. ಸೊ ಇದು ಓಪನ್ ಕೇಸ್ ಇದೆ. ಮೂಲತಃ ಎಲ್ಲಿ ಒಂದು ಸರ್ ಆರೋಪಿ ಎಷ್ಟು ಜನ ಇಲ್ಲಿ ಅವ್ರು ಇಲ್ಲಿ ಅವರಲ್ಲ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಮಾಹಿತಿ ಬರ್ತಾರೆ. ಸೊ ಅದಕ್ಕೆ ನಾವು ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಾಯಿಲ್ಲ. ಸೈಬರ್ ಕ್ರೈಮ್ದು ಒಂದು ಒಫೆನ್ಸ್ ಇತ್ತು, 1.5 ಲಕ್ಷ ಹೋಗಿದ್ದು ಅದು ಡಿಟೆಕ್ಟ್ ಆಗಿದೆ. ಈ ಥರ ಒಂದು ಡೆಲಿವರಿ ಬಂದಿದೆ, ಅವ್ರು ನಿಮ್ಮ ಅಡ್ರೆಸ್ ಹುಡುಕಿಯಾರು ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆ ನಂಬರಿಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್. ಸರ್, ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಹಾಕಿ ನೀವು ಏನಾದ್ರು ಹಾಕಿದ್ರಾ? ಇಲ್ಲಪ್ಪ, ನಾನು ಜೊತೆಲೇ ಇದ್ದೆ. ಬೇರೆ ಎಲ್ಲರಿಗೂ ಫೋನ್ ಹೋಗಿದೆ, ಅವ್ರ ಫ್ರೆಂಡ್ಸ್ಗೆ ಇವ್ರಿಗೆ ಎಲ್ಲ. ಅವ್ರು ಏನು ಮಾಡ್ಬಿಟ್ಟಿದ್ರೆ, ಏನೋ ಪ್ರಾಬ್ಲಮ್ ಇರಬೇಕೇನೋ, ಪರ್ಚೇಸಿಂಗ್ ಹೋಗಿರ್ಬೇಕೇನೋ, ವರ್ಕ್ ಆಗ್ತಿಲ್ಲೇನೋ, ಪೇಟಿಎಮ್ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಯಾರು 3 ಜನ ಅವ್ರು ಕೇಳೋದೇ 50,000 ಸಾವಿರ ಹಾಕಿ ಅಂತ. 3 ಜನ ಹಾಕ್ಬಿಟ್ಟಿದ್ದಾರೆ. ವಿತಿನ್ 15 ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾವು ಇಮಿಡಿಯೇಟಾಗಿ ಲೈವ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವೆಲ್ಲ ಬಂದರೆ ಎಲ್ಲರೂ ಗೊತ್ತಾಗೋಯ್ತು, ನಿಂತೋಯ್ತದು. ಸರ್, ಇತ್ತೀಚೆಗೆ ಎಜುಕೇಟೆಡ್ ಪೀಪಲ್ಗಳೇ ಫೋಲ್ ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತಗೊಂಡಿರ್ತಾರೋ ನಿಜವಾಳ ದಡ್ಡರಾಗಿರ್ತಾರೆ. ಯಾರು ದಡ್ರ ಥರ ಇರ್ತಾರೋ ಅವರು ಬುದ್ಧಿವಂತರು. ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಮಗನು ಏನೋ ಹಾಕಿದ್ರ? ಹಾಂ, ಪಾಪ ಅವನು ಕಾಲೇಜಲ್ಲಿ ಇದ್ದಾನೆ. ಇಮಿಡಿಯೇಟಾಗಿ ಅಮ್ಮನ ಫೋನೆಲ್ಲ ಟ್ರೈ ಮಾಡಿದ್ದಾನೆ. ಓ, ಅಮ್ಮ ನಾನು ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದರೆ, ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ. ಆಮೇಲೆ ಏನಂದರೆ, ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಆ ಥರ ಅಂತಲ್ಲ. ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗಬೇಕು. ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು. ಅಂದರೆ ಈಗ ಅವ್ರು ಹೇಳಿದ್ರು, ಏನೋ ಸೆಂಟರ್ ಎಲ್ಲ ಏನೋ 1000 crores ದಯವಿಟ್ಟು ಒಂಚೂರು ಹೇಳಿ ಅದನ್ನ. ಯಾಕಂದರೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಗೊತ್ತಾದರೆ ಜನಕ್ಕೆ ಏನಂದರೆ ಒಂದು ಧೈರ್ಯ ಬರುತ್ತೆ. ಆ್ಯಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮ ಮಿತ್ರರಿಗೆಲ್ಲರೂ ಕೇಳ್ಕೊತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ. ಆ್ಯಕ್ಚುಲಿ ವಿತಿನ್ 10 ಮಿನಿಟ್ಸಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೇನೋ ಪ್ರಾಬ್ಲಮ್ ಆದರೂ 112 ಫೋನ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಎಲ್ಲೇ ಇದ್ರೂ ರೀಚ್ ಆಗ್ತಾರಂತೆ. ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರಿಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು. ಓಕೆ, ರೀಚ್ ಆಗಿದ್ದೀರಾ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.